ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ. ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂದಿದೆಯಲ್ವಾ, ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು, ಮಾಡ್ತಾಯಿದ್ದೀನಿ. ಸೊ ಇವಾಗ ಏನಂತಂದರೆ, ನಾನು ಸಂಡೇ ಎಲ್ಲ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಇನ್ನು ಒಂದೇ ದಿನ ಎಲ್ಲ ಕ್ಲೀನ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಒಂದಿನ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ದಿನ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ಸ್ಟ್ಯಾಂಡೆಲ್ಲ ಬಿಚ್ಚಿಟ್ಟು ತೊಳೆದಿಟ್ಟಿದ್ದೀನಿ, ಆಚೆ ಇಟ್ಟಿದ್ದೀನಿ. ಸೊ ಇವಾಗ ಪಾತ್ರೆಗಳೆಲ್ಲನ ತೊಳೆದಿಟ್ಕೊಂಡಿದ್ದೀನಿ. ಹಾಗೇನೆ ಬಾಕ್ಸ್ ಎಲ್ಲ ಒರೆಸಿಡ್ತಾ ಇದ್ದೀನಿ. ಸೊ ಅದರಲ್ಲೆಲ್ಲ ಸಣ್ಣ ಸಣ್ಣ ಐಟಮ್ಸ್ ಇದೆಯಲ್ವ, ಅದೆಲ್ಲ ಕೆಳಗಡೆ ಹಾಕೋಕ್ಕಾಗಲ್ಲ, ಪಾಪು ಇರೋದ್ರಿಂದ ಅಷ್ಟೆಲ್ಲ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಗೆಯೇ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಯಾಕಂದರೆ ಏನು ಗಲೀಜಾಗಿರಲ್ಲ ಅಷ್ಟೊಂದು. ಹಾಗೆ ಎಲ್ಲನೂ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಬಟ್ಟೆನಲ್ಲಿ ಒದ್ದೆ ಮಾಡಿ ಹೀಗೆ ಎಲ್ಲ ಎತ್ತಿಡ್ತಾ ಇದ್ದೀನಿ. ಸೊ ಇನ್ನು ಪಾತ್ರೆ ಎಲ್ಲ ನೋಡಿ ಆ ಡಬ್ಬ ಒಳಗಡೆ ತುಂಬಿಕ್ಕಿದ್ದೀನಿ, ಎಲ್ಲ ತೊಳೆದ್ಬಿಟ್ಟು ಚೆನ್ನಾಗಿ. ಸೊ ಇನ್ನು ಕೆಳಗಡೆ ಬಾಕ್ಸ್ ಎಲ್ಲ ಇತ್ತು, ಹಸಿಟ್ಟಿನ ಬಾಕ್ಸು ಮತ್ತು ಅಕ್ಕಿ ಬಾಕ್ಸು. ಇದು ಕೂಡ ತೊಳೆಯೋ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಆವಾಗವಾಗಲೇ ಕ್ಲೀನ್ ಮಾಡಿ ಅಕ್ಕಿ ಹಾಕ್ಕೊಂಡಿರ್ತೀನಿ. ಹಾಗಾಗಿ ಹೀಗೆ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕೆಳಗೆ ಒಂದು ಪಾತ್ರೆನಲ್ಲೇ ನೀರು ಹಾಕ್ಕೊಂಡಿದ್ದೀನಿ. ಸೊ ನೀರಿಗೆ ಎದ್ದು ಚೆನ್ನಾಗಿ ಹೀಗೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕಸ ಏನೂ ತುಂಬಿರಲಿಲ್ಲ ಅದರೊಳಗಡೆ. ಸೊ ಚೆನ್ನಾಗಿತ್ತು. ಆದರೂ ಒಂದು ಸರಿ ಎಲ್ಲ ಹಬ್ಬ ಅಲ್ವಾ ಅಂತ ಹೇಳಿ ಎಲ್ಲನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನೂ ಗಲೀಜಿರಲಿಲ್ಲ ಅಷ್ಟೊಂದಾಗಿನ. ಇನ್ನು ಪಾಪು ಮಲ್ಕೊಂಡಿದ್ದ. ಸೊ ಮಕ್ಕಳಿಬ್ಬರು ಸ್ಕೂಲ್ಗೆ ಹೋಗಿದ್ದಾರೆ. ಹಾಗಾಗಿ ಇನ್ನು ನನ್ನ ಮಗಳು ಬರೋದ್ರೊಳಗಡೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಸೊ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಚಿಕ್ಕ ಮನೆ ಆಗಿರೋದ್ರಿಂದ ಸೊ ಐಟಮ್ಸ್ ಎಲ್ಲೂ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ. ಹಾಗಾಗಿ ಎಲ್ಲ ಕೆಳಗಡೆನೇ ಇಟ್ಕೋಬೇಕು. ಸೊ ಶೆಲ್ಫ್ ಕೂಡ ಯಾವುದೂ ಹಾಕಿಲ್ಲ ಅವರು. ಸೊ ಒಂದೇ ಒಂದು ಶೆಲ್ಫ್ ಮಾತ್ರ ಹಾಕಿದ್ದಾರೆ, ಅದು ಸ್ಟವ್ ಇಟ್ಕೊಳ್ಳೋ ಅಂಥದ್ದು. ಅಷ್ಟು ಬಿಟ್ಟರೆ ಬೇರೆ ಎಲ್ಲೂ ಶೆಲ್ಫ್ ಇಲ್ಲ. ಹಾಗಾಗಿ ಅಷ್ಟು ಜಾಗದಲ್ಲೇ ನಾನು ಎಲ್ಲನ ಜೋಡಿಸ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಚಿಕ್ಕಂದವೆಲ್ಲ ಪಾತ್ರೆಗಳನ್ನು ಆ ಪಾತ್ರೆ ಸ್ಟ್ಯಾಂಡಿಗೆ ಅಷ್ಟು ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದವೆಲ್ಲ ನೀಲಿ ಬಾಕ್ಸ್ ಒಳಗಡೆ ಚಿಕ್ಕ ಐಟಮ್ಸು, ತಟ್ಟೆಗಳು ಬೇಕಾಗಿರೋಂಥವನ್ನ ಅದರೊಳಗಡೆ ಹಾಕ್ಕೊಂಡಿದ್ದೀನಿ. ಬೇಕಾದಂಥ ಟೈಮಲ್ಲಿ ಯೂಸ್ ಮಾಡ್ಕೊತೀನಿ. ಸೊ ಈ ರೀತಿ ಚಿಕ್ಕ ಮನೆಯಲ್ಲಿ ನಾವು ಯೂಸ್ ಮಾಡ್ಕೊಳೋ ಅಂಥ ಐಟಮ್ಸನ್ನು ಈ ರೀತಿ ಸಮಯ ಸಂದರ್ಭಕ್ಕೆ ಹೀಗೆ ಇಟ್ಕೊಳ್ಳೋದು ತುಂಬ ಅನುಕೂಲ ಆಗುತ್ತೆ. ಮಕ್ಕಳಿರೋದ್ರಿಂದ ಈಚೆನೂ ಇಡೋಕ್ಕಾಗಲ್ಲ. ಮೊಬೈಲ್ ಸ್ವಲ್ಪ ಸ್ಲಿಪ್ ಆಯಿತು, ಹಾಗಾಗಿ ವಿಡಿಯೋ ಈ ಥರ ಆಗಿಬಿಡ್ತು. ಸೊ ಮತ್ತೆ ಕಂಟಿನ್ಯೂ ಆಗ್ತಾಯಿದೆ. ಸೊ ಇನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಈ ರೀತಿ ರೆಡಿಯಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ನನ್ನ ಮಗು ಇದ್ದರೆ ಎಲ್ಲ ಕಿತ್ತಾಕಿರ್ತಾನೆ, ಅಷ್ಟು ನೀಟಾಗಿ ಜೋಡಿಸಿರ್ತೀನಿ. ಅವ್ನು ಬಂದ ತಕ್ಷಣ ಆಟ ಆಡೋಕ್ಕೆ ಬಂದು ಎಲ್ಲ ಕೂತ್ಕೊಂಡು ಈ ಥರ ಎಳಿತಾ ಇರ್ತಾನೆ. ಇನ್ನು ಎಲ್ಲ ಕ್ಲೀನ್ ಮಾಡಿದ್ನಲ್ವ, ಪಾತ್ರೆ ಸ್ಟ್ಯಾಂಡ್ ಕೂಡ ರೆಡಿಯಾಗಿತ್ತು. ಅದು ಒಣಗಲಿ ಅಂತ ಸ್ವಲ್ಪ ಇಟ್ಟಿದೆ ಈಚೆ ತೊಳೆದ್ಬಿಟ್ಟು. ಇವಾಗ ಅದನ್ನು ತೊಗೊಂಬಂದು ಇವಾಗ ಪಾತ್ರೆ ಜೋಡಿಸ್ತೀನಿ. ಸೊ ಇನ್ನೆಲ್ಲನೂ ಜೋಡಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ. ಸೊ ಫ್ರಿಜ್ ಒಳಗೆ ಟೊಮೊಟೊ ಇಡಲ್ಲ, ಹಾಗಾಗಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಪಾತ್ರೆ ಸ್ಟ್ಯಾಂಡ್ ಕೂಡ ಜೋಡಿಸ್ಬಿಟ್ಟು ಎಲ್ಲ ಪಾತ್ರೆಗಳನ್ನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಪೂನೆಲ್ಲ ಒಂದು ಕಡೆ, ಪ್ಲಾಸ್ಟಿಕ್ ಡಬ್ಬಿಗಳು ಬೇಕಾಗಿರೋಂಥವು ಇವೆಲ್ಲ ಚಿಕ್ಕ ಐಟಮ್ಸ್ಗಳನ್ನು ಹೀಗೆ ಇಟ್ಕೊಂಡಿದ್ದೀನಿ ಸ್ಟ್ಯಾಂಡಲ್ಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.